ಹಾಯ್ ಬ್ರದರ್ ಒಂದಿಷ್ಟು ವೆಲ್ಕಮ್ ಟು ಮೈ ಚಾನಲ್ಸ್. ನೀವು ನೋಡ್ತಾ ಇದ್ದೀರಾ ಇವ್ರ ಚಾನಲ್, ನಮ್ಮ ಚಾನಲ್ ಅಲ್ಲ. ಏನು ಅಂತ ಹೇಳಿದ್ರೆ ಇವತ್ತು ವೀರಶೈವ ಪುಟ್ಟಣ್ಣ ಹೋಟೆಲ್ಸ್ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಎಕ್ಸ್ಪೆಷಲಿ ಬಂದ್ಬಿಟ್ಟು ಮಳವಳ್ಳಿ ಹತ್ರ ಹೋಟ್ಲಲ್ಲಿ, ಈ ಹೋಟ್ಲಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಇಡ್ಲಿ ವಡೆ. ಇಲ್ಲಿ ಎಕ್ಸ್ಪೆಷಲಿ ತುಂಬ ಅಂದರೆ ತುಂಬ ಫೇಮಸ್. ಏನಕ್ಕೆ ಅಂದರೆ ಒಂದು ಇಡ್ಲಿ ಬಂದ್ಬಿಟ್ಟು 5 ರೂಪಾಯಿ ಇದೆ ಇಲ್ಲಿ. ಹಾಗೆ ಇಲ್ಲಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ, ಆದ್ದರಿಂದ ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ಟಾಪ್ ಹಾಕಿದ್ವಿ. ಬಟ್ ಇಲ್ಲಿ ಬಂದಿದ್ದೀವಿ ಯಾವ ಥರ ಇದೆ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ಯೂಟ್ಯೂಬರ್ಸ್ಗಳೆಲ್ಲ ಬಂದ್ಬಿಟ್ಟು ಹೆವಿ ಐಪ್ ಕೊಟ್ಬಿಟ್ಟಿದ್ದಾರೆ ಈ ಹೋಟೆಲ್ಸು. ಬಟ್ ಎಲ್ಲ ಹಾಗೆ ಬಂದು ಟೇಸ್ಟ್ ಮಾಡಿ ತಿಂದು ಹಾಗೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಟ್ಟಿರ್ತಕ್ಕಂಥದ್ದು. ಬಟ್ ಇದನ್ನೆಲ್ಲ ಬಂದ್ಬಿಟ್ಟು ಇಡ್ಲಿ ವಡೆ ಮತ್ತು ಬಾತು ಎಲ್ಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ ಇಡ್ಲಿ ವಡೆ ಬಾತು ಎಕ್ಸ್ಪೆಷಲಿ ಅಂದರೆ ತುಂಬ ಚೀಪು. ಅದೇ ಹಳ್ಳಿಗೆ ಆ ರೇಟು ಓಕೆ ಅಂತಲೇ ಹೇಳ್ಬೋದು. ಬಟ್ ನಮಗೆ ಅದು ಒಂದು ಸ್ವಲ್ಪ ತುಂಬ ಕಡಿಮೆ ಅಂತಲೇ ಹೇಳ್ತೀವಿ. ಬಟ್ ಆ ಅಮೌಂಟಿಗೆ ಅದು ಟೇಸ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ರಿವ್ಯೂ ಕೊಡ್ತೀನಿ ಅಷ್ಟೇ. ಬಟ್ ನೋಡಿ. ನಿಮ್ಮ ಹೆಸರು ಪ್ರವೀಣ್ ಅಂದ್ಬಿಟ್ಟ. ಎಷ್ಟು ವರ್ಷದಿಂದ ಇದೆಯಾ? ನಾನೀಗ ಒಂದು 5 ವರ್ಷ ಆಯಿತು. 5 ವರ್ಷ. ಫಸ್ಟು ನಿಮ್ಮ ಅಪ್ಪ ಮಾಡ್ತಿದ್ದೀರಾ? ಅದರಿಂದ ಒಂದು 60-70 ವರ್ಷದ ಮೇಲೆ ಆಗೈತೆ. ಓಕೆ, 60-70 ವರ್ಷ. ಏನೆಲ್ಲ ಅವಾಗಲಿಂದ ಇಲ್ಲೇ ಇರೋದಾ? ಇಲ್ಲ, ಬೆಂಗಳೂರಲ್ಲಿದ್ದು. ಹಾಂ, ಕೊರೋನಾ ಆದಮೇಲೆ ನಾನು ಬಂದು ಸ್ಟಾರ್ಟ್ ಮಾಡ್ಕೊಂಡೆ 5 ವರ್ಷದಿಂದ. ಓಕೆ, ಪರವಾಗಿಲ್ಲ. ಬರಬೇಕಾದ್ರೆ ಅದ್ಯಾವುದೋ ಗದ್ದೆಗೆ ಇತ್ತು, ಅಲ್ಲೇ ಪ್ರಾಬ್ಲಮ್ ಆಗಿತ್ತು. ಕಾರಲ್ಲೆಲ್ಲ ಬರ್ತೀನಿ ಅಂತ ಹೇಳಿದ್ರೆ ಭಾರಿ ರಿಸ್ಕ್ ಹೋಗುತ್ತೆ. ಏನು ಅಂತ ಹೇಳಿದ್ರೆ ಬರಬೇಕಾದ್ರೆ ಸ್ವಲ್ಪ ನೀವು ಮಳವಳ್ಳಿಗೆ ಬಂದರೆ ಬೆಟ್ರು ಅಲ್ವಣ. ಯಾಕೆಂದರೆ ಅಲ್ಲೆಲ್ಲ ಬಂದ್ಬಿಟ್ಟು ಗದ್ದೆ ಬೆಲ್ಲ ರೋಡ್ ಚೆನ್ನಾಗಿಲ್ಲ. ಅದು ಎಕ್ಸ್ಪೆಷಲಿ ಇವಾಗ ನೆನ್ನೆ ಏನೋ ಮಳೆವೆಲ್ಲ ಬಂದಿತ್ತಲ್ಲ, ಸ್ವಲ್ಪ ರಿಸ್ಕ್. ಡೈರೆಕ್ಟ್ ಮಳವಳ್ಳಿಗೆ ಬಂದು ಮಳವಳ್ಳಿಲಿ ನೀವು ರೂಟ್ ಮ್ಯಾಪ್ ಹಾಕಿದ್ರೆ ಕೂಡ ಯಾರು ನಾವು ಕೇಳಿದ್ರೆ ಹೇಳ್ತಾರೆ. ಓಕೆ, ಇಲ್ಲಾಂದ್ರೆ ಅಲ್ಲಿ ಮಳವಳ್ಳಿಗೆ ಬಂದು ರೂಟ್ ಮ್ಯಾಪ್ ಹಾಕಿದ್ರೆ ಇವಾಗ ನಾವು ಅದನ್ನೇ ಕೇಳ್ಕೊಂಡೇ ಬಂದಿದ್ದು ಅದಕ್ಕೆ. ಇದು ಮಳವಳ್ಳಿಗೆ ಬಂದುಬಿಟ್ರೆ ಬೆಸ್ಟ್. ಏನಣ್ಣ ಪ್ರೈಸು ಇಲ್ಲೆಲ್ಲ? ಮಾಮೂಲಿ ವಡೆ ಇಡ್ಲಿ ಎಲ್ಲ 5 ರೂಪಾಯಿ. ಹಾಂ, ಬೆಣ್ಣೆ ಬಂದು 10 ರೂಪಾಯಿ. ಓಕೆ. ಬಾತೆಲ್ಲ ಮಾಮೂಲಿ 30-20. ಓಕೆ, 20 ಫುಲ್ 30. ಏನು ಟೈಮಿಂಗು ನಿಮ್ಮದು? ನಂದು 7:30 ಸ್ಟಾರ್ಟ್ ಆದರೆ 10:30 ಗಂಟೆ ಇರ್ತದೆ. 7:30 ಇಂದ 10:30ವರೆಗೂ ಇರ್ತೀರಾ? ಡೈಲಿ ಎಷ್ಟು ಪ್ಲೇಟ್ ಹೋಗುತ್ತೆ? ಡೈಲಿ ಎಷ್ಟು ಪ್ಲೇಟ್ ಹೋಗುತ್ತೆ ಅಂದೆ? ಇಲ್ಲ ಅಂದರೆ ಎಷ್ಟು ಒಬ್ಬೆ ಹಾಕ್ತೀರಾ? 1,500 ಇಡ್ಲಿ ಹೋಗುತ್ತಾ? ಅದೇ ವೀಕೆಂಡಲ್ಲಾದರೆ 1,500 ಮೇಲೆ ಹೋಗ್ತದೆ. ಓಕೆ, ಇಡ್ಲಿ 1,500 ಇಡ್ಲಿ ಹೋಗ್ತದೆ. ವೀಕ್ ಡೇಸ್ ಮೇಲೆ ಸ್ವಲ್ಪ ಕಮ್ಮಿ, 1,000. ಓಕೆ. ಓಕೆ, ಹೊರಗಡೆ ಜನ ಇಲ್ಲಿ ಬಿಸ್ನೆಸ್ ಹಾಕ್ತೀವಿ. 6 ಇಡ್ಲಿ 2 ವಡೆ 40 ಹಾಕತ್ತೀವಿ. ಬೆಣ್ಣೆ ಹಾಕಿದ್ರೆ 50. 8 ಇಡ್ಲಿ 2 ವಡೆ ಬೆಣ್ಣೆ ಇಲ್ಲ ಅಂತಂದ್ರೆ 50, ಬೆಣ್ಣೆ ಹಾಕಿದ್ರೆ 60. ಓಕೆ. ಜಾಸ್ತಿ ಕೆಂಪು ಚಟ್ನಿ, ಇಡ್ಲಿ, ಓಕೆ, ವಡೆ, ಮಸಾಲೆ ವಡೆ ಅದು, ಮತ್ತು ಬೆಣ್ಣೆ ಇದೇ ಫೇಮಸ್ಸು. ಮಾಡೋದು? ಹೌದು, ಇದು ವಡೆ ಒಂದು ಅಲ್ಲಿ ಮಾಡ್ಕೊತೀವಿ. ಓಕೆ. ಇಲ್ಲಿ ಇಡ್ಲಿನ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಆ ಸೌದೆ ಒಲೆಯಲ್ಲಿ ತಿನ್ನೋದೇ ಒಂದು ರುಚಿ ಅಂತಲೇ ಹೇಳಿ. ಡೈಲಿ ಇಷ್ಟಲ್ಲೇ ಮಾಡೋದಣ್ಣ ಸೌದೆ ಒಲೆ? ನೋ ಗ್ಯಾಸ್? ಗ್ಯಾಸ್ ಏನಂತ ಹೇಳಿ ಬೆಣ್ಣೆ ಹಾಕ್ತಾರೆ ಎಲ್ಲದಕ್ಕೂ ಬೆಣ್ಣೆ. ಇದೇನು ಬೆಣ್ಣೆ ಬಂದ್ಬಿಟ್ಟು ಇಲ್ಲೇನಾ ಮಾಡೋದು? ಇಲ್ಲ, ನಮ್ಮ ಪತ್ತೂರಲ್ಲಿ ತರಿಸ್ತೀವಿ. ಓಕೆ. 20 ರೂಪಾಯಿ ತಪ್ಪ ಬೇಕು ಅಂದರೆ ಇನ್ನೊಂದು. ಅವ್ರಿವ್ರನ್ನೆಲ್ಲ ಕೇಳೋದಿಲ್ಲ, ರಿವ್ಯೂನ ಅವ್ರಿವ್ರನ್ನ ಇಲ್ಲಿರೋರು ನಮ್ಮ ಫ್ಯಾಮಿಲಿ ಇದೆ, ಅವ್ರನ್ನ. ಮಸಾಲೆ ವಡೆ ಸೂಪರ್ ಆಗೈತೆ. ಹಾಂ, ಇಡ್ಲಿ ಚೆನ್ನಾಗಿದೆ. ಬೆಣ್ಣೆ ಕೊಟ್ಟವ್ರೆ. ಚಟ್ನಿ ಸೂಪರ್ ಆಗಿದೆ. ಚಟ್ನಿ ಸೂಪರ್ ಆಗಿದೆ. ಅಕ್ಕ ನಿಮಗೆ ಹೇಳ್ಬೇಕು, ಚೆನ್ನಾಗಿದೆ. ಅಷ್ಟು ಮಾತಾಡ್ತೀರಾ ಹಿಂದೆಗಡೆ ಕುತ್ಕೊಂಡು. ಫಿಗರು ನಿನಗೆ ಹೆಂಗೈತಪ್ಪ? ಒಳಗಡೆ ನಿಂತಿದ್ಯಾ? ಹೆಂಗಿದೆ ಮದು? ಚೆನ್ನಾಗಿದೆಯಾ? ನಾವು ತಿಂದು ನೋಡ್ಬಿಡ್ತೀವಿ. ಸಿಟಿಲೆಲ್ಲ ಬಂದ್ಬಿಟ್ಟು 2 ಇಡ್ಲಿ 1 ವಡೆಗೆ 60 ರೂಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ 6 ಇಡ್ಲಿ ಕೊಟ್ಟಿದ್ದಾರೆ. 6 ಇಡ್ಲಿ 2 ವಡೆ. ಮತ್ತು ಇಲ್ಲಿ ಏನಿದೆ ಬೆಣ್ಣೆ ಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು, ಬೆಣ್ಣೆ
ಬೆಣ್ಣೆ ಬಂದ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ತಿನ್ನೋದಷ್ಟೇ. ಬಾಯಲ್ಲಿ ಇಡ್ತಿದ್ರೆ ಹಾಗೆ ಕರಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಎಸ್ಪೆಷಲಿ ಬಂದುಬಿಟ್ಟು ಮಂಡ್ಯದ ಹತ್ರ ಬಂದುಬಿಟ್ಟು ಇದು ಮಂಡ್ಯನೇ, ಇನ್ನೊಂದು ಮೈಸೂರು ಹತ್ರ ಬಂದುಬಿಟ್ಟು ಶಿವಪ್ಪ ಹೋಟ್ಲು ಅಂತ ಹೇಳ್ಬಿಟ್ಟು 5 ರೂಪಾಯಿ ಇಡ್ಲಿ ಮಾಡಿದ್ದೆ. ಸೇಮ್ ಅಲ್ಲಿ ಹೆಂಗಿದ್ದೆ ಟೇಸ್ಟು ಸೇಮ್ ಅದೇ ಥರ ಇದೆ. ಆರಾಮಾಗಿ ಕೊಡ್ಬೋದು ನೋಡಿ. ಇಷ್ಟು ಮಿಕ್ಸರ್ ಒಂಥರ ಸ್ಮೂತ್ ಅಂದರೆ ಸ್ಮೂತ್ ಇದೆ. ಬಂದರೆ ಮಾತ್ರ ಮತ್ತೊಂದು ಬೆಣ್ಣೆನೇ ಟೇಸ್ಟ್ ಮಾಡಿ, ಬೆಣ್ಣೆ ತೊಗೊಂಡು ಆರಾಮಾಗಿ ತಿನ್ನಿ. ವರ್ತು ಅಂತಲೇ ಹೇಳ್ಬೋದು. ವಡೆ ಕೂಡ ಅಷ್ಟೇ, ಮಸಾಲೆ ವಡೆನೂ ನೀವು ನೋಡ್ತಾ ಇರ್ಬೋದು, ಕ್ವಾಂಟಿಟಿ ನೋಡಿ ಸರಿಯಾಗಿ ಹೊರತು ಸೂಪರ್ ಆಯಿತು ಮಸಾಲೆ ವಡೆ. ಬೇಕಂದರೆ ಇನ್ನೂ 2 ಹಾಕ್ಸ್ಕೊಡಿ. ರೈಸ್ ಬಂದರೆ ಮಾತ್ರ ಈ ಚಟ್ನಿ ಅಂತೂ ಮಸ್ಟು ಟ್ರೈ ಮಾಡಿ, ಸಖತ್ತಾಗೈತೆ. ನನಗೂ ಫಸ್ಟ್ ಚಟ್ನಿ ಸ್ಪೈಸಿಯಾಗಿ ಚೆನ್ನಾಗಿ. ಬಟ್ ಇದು ನನ್ನ ಚಾನಲ್ ಬರಲ್ಲ, ಇವ್ರ ಚಾನಲ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಅದು ಬಂದ್ಬಿಟ್ಟು ಇವ್ರ ಚಾನಲ್ ಬರುತ್ತೆ, ಇವ್ರ ಚಾನಲ್ ಬಂದ್ಬಿಟ್ಟು ಸಪೋರ್ಟ್ ಮಾಡಿ. ಯಾವ ಚಾನಲ್ ಅದು ಹೆಸರು? ಏನು ಚಾನಲ್ ಹೆಸರು? ಚಾನಲ್ ಅರ್ಪಿತಾ ಗೌಡ. ಅರ್ಪಿತಾ ಗೌಡ ಅಂತ ಹೇಳ್ಬಿಟ್ಟು ಇವಂದೇ ವೀಡಿಯೋಸ್ಗಳಿರುತ್ತೆ. ಅದ್ರಲ್ಲಿ ಮುಖಲ್ವಾಗ ಏನು ಮಾಡೋದು? ಆಯ್ ಮಾಡಪ್ಪ ತಿನ್ನಿ, ಆಯ್ ಮಾಡಿ ಅಲ್ಲಿ ಆಯ್ ಮಾಡಿ ಬುಜ್ಜಿ ಹಾಗೆ ನೋಡ್ತಿದ್ದ ನಾವು. ಏಯ್ ನೋಡ ಆಯ್ ಮಾಡು. ಹಾಯ್